ನಮ್ಮೂರ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ ಏನಾರು ಇತ್ತಂದ್ರ ನೀನು ಎಲೆಕ್ಷನ್ ನಿಂತು ಬಂದು ಊರ್ ಕೆಲಸ ಮಾಡಲ್ಲ ನೋಡಣ. ಬೇ ಮಂಜೋಳ ಆಗಿಬಿಡು ನೆಂಬರ್ ಹತ್ತಾಗ ದಿನ ಒಂದ್ರಗಳಿಗೆ ತರ್ತೀವ. ಅದಾಗಾತು ಇದೀಗಾತ ದಾರಿದಾತು ಮನಿದಾತು. ನಾನು ನಮ್ಮ 3 ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡಿ ಅಂತ ನಿಮ್ಮ ಮನೆ ಹತ್ರ ನಿಮ್ಮ ಆಫೀಸ್ ಹತ್ರ ಬರಕತ್ತೀನಿ. ಅದು ನಿಮ್ಗೆ ಸವಾಲಾಗಿ ಈಗ ನನಗೇನೆ ನೀನು ಮೆಂಬರ್ ಆಗು ಅಂತ ಸವಾಲು ಹಾಕಕತ್ತೀರಿ. ನಿಮ್ಮ ಸವಾಲನ್ನು ನಾನು ಪ್ರೀತಿಯಿಂದ ಸವಾಲಾಗೇ ಸ್ವೀಕರಿಸ್ತೀನಿ. ಒಬ್ಬ ಹೆಣ್ಮಗಳಾಗಿ ಊರಾಗಿನ ನೊಂದು ಮಹಿಳೆಯರ ಪರವಾಗಿ ನಮ್ಮ 3 ಜನರ ಹಿತಕ್ಕಾಗಿ ನಾನು ಒಳ್ಳೆಯದನ್ನು ಕೇಳ್ಕೊಂಡು ಬಂದಾಗ ಒಂದು ಕೆಲಸನೂ ಮಾಡಿಕೊಡ್ಲಿಲ್ಲ. ಈ ಸಲ ನೀನೇ ನಿನ್ನ ಬಾಯಿಂದ ನನಗೆ ಮೆಂಬರ್ ಆಗಂತ ಹೇಳಕತ್ತಿ. ನಿನ್ನ ಬಾಯಿ ಅರಿಕೆಯಿಂದ ನಾನು ಮೆಂಬರ್ ಆಗೇ ಆಗ್ತೀನಿ. ಮೆಂಬರ್ ಆಗಿ ಬಂದು ನಮ್ಮ 3 ಜನರ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡಿಸ್ತೀನಿ. ಏ ಮಂಜುಳ ಸವಾಲು ಹಾಕಿರೋದ ರೊಟ್ಟಿ ಪಲ್ಯವು ಬದ್ನಿಕಾಯಿ ಪಲ್ಯ ಚಿಕನ್ ಒಂದೆರಡು ವೆರೈಟಿ ಮಾಡೋದಲ್ಲ. ನೆಂಬರ್ ಅದು ನೆಂಬರ್ ಆಗ್ಬೇಕಂದ್ರ ಎಲೆಕ್ಷನಿಗೆ ನಿಂದಿರ್ಬೇಕು. ಎಲೆಕ್ಷನಿಗೆ ನಿಂತು ಗೆದಿಬೇಕು. ಅಷ್ಟು ಸುಲಭ ಅಲ್ಲದು. ನೀನು ಮನ್ಯಾಗ ಅಡುಗೆ ಮಾಡಿದಂಗೆ ಅಂತ ತಿಳ್ಕೊಂಡೇನವ? ನೀನು ಹುಚ್ಚ ಮಗಳ, ನಿನಗೇನು ತಿಳಿತೈತೆ ಅದು? ಎಷ್ಟು ಮಾತಾಡ್ತದಿ ಏನಿಲ್ಲ, ಯಾವಾಗ ಕಲ್ತೀವಿ ಇದನ್ನ ಮಾತು? ಬೇ ನೆಂಬರ್ ಆಗೋದಂದ್ರೆ ಏನು ತಿಳ್ಕೊಂಡಿ ನೀನು? ಆಕಿಗೆ ಯಾಕೆ ಕಾಮಿಡಿ ಮಾಡ್ತೀವಿ ಬಿಡು ಮರಿಸ್ವಾಮಿ, ಹೋಗ್ಲಿ. ಹಂಗಲ್ಲೋ ವಜ್ರಪ್ಪಣ್ಣ, ಆಕಿ ಊರಂದು ಗಟ್ರ ಸ್ವಚ್ಛ ಮಾಡ್ತಾನ ಅನ್ನಕತ್ತಾಳ, ಅದಕ್ಕೆ ಅಂದೆ. ಬಸ್ಯಾ ಸ್ವೀಟ್ ಕೊಡ್ಲಿ, ಆಕಿ ತಿಂದು ಹೋಗ್ಲಿ, ಗಟ್ರ ಸ್ವಚ್ಛ ಮಾಡ್ತಾಳಂತೆ. ನೀನು ನಮ್ಮ ಮೆಂಬರ್ ಆಗೇ ತೋರಿಸ್ನಂತೆಯಲ್ಲ, ನೆಂಬರ್ ಅದರ ಬಾಳಿ ಗೊತ್ತಿಲ್ಲ ನಿನಗೆ? ಇಲ್ಲೋಡಿಲ್ಲ, ಒಬ್ಬೊಬ್ರು ಐತಲ್ಲ ಅವರು 2 ಎಕರೆ ಹೊಲ ಮರ್ಕ್ಯಂದಾರ. ಹೊಲ ಮರ್ಕ್ಯಂದ್ರೆ 2 ಮಕ್ಕಳು ಊರು ಬಿಟ್ಟಾರ. ಊರು ದುಡಿಯಕ್ಕೆ ಹೋಗ್ಯಾರ ಬೇರೆ ಬೇರೆ ಊರಿಗೆ, ಬೆಂಗಳೂರು ಗವಾ. ಗೊತ್ತಾ ನೆಂಬರ್ಕಿ ಅಂದ್ರೆ ಏನು ಸುಲಭ ಮಾಡಿ ಏನು ನೀನು? ನೋಡವ, ಎಲೆಕ್ಷನಿಗೆ ನಿಂದಿರ್ಬೇಕು, ಜನರು ಓಟ್ ಹಾಕಿಸ್ಬೇಕು, ಜನರ ಆಶೀರ್ವಾದ ತೊಗೊಂಡು ಮತ್ತು ಅದ್ರ ಜೊತೆಗೆ ಬೇಕು. ನೀವು ಈಗ ಗಂಡ ಹೆಂಡ್ತಿ ಬೇಸಿರ್ರಿ, ಇಲ್ಲಾಂದ್ರೆ ನಿಮ್ಮದು ಹಂಗಾಗತ್ತೆ ನೋಡು. ಊರು ಬಿಡೋ ಪರಿಸ್ಥಿತಿ ಬರ್ತತ್ತ. ನೆಂಬರ್ಕಿ ಅಂದ್ರೆ ಏನು ಚಲೋ ಮಾಡಿ ಏನು? ಯಾಕ ನಮ್ಮ ವಜ್ರಪ್ಪಣ್ಣ ಭಾಳ ಬುದ್ಧಿವಂತದನ. ಇದ್ರಾಗ ಏನೇನೋ ಎಕ್ಕರ್ಲಿ ಆಡಿ ಪಂಚಾಯತ್ಯಾಗ ಆಗ ಹೆಂಗಂದ್ರೆ ಒಂದು ನಮೂನಿ ಈಜ್ದಾನ. ಈಜಿ ಸ್ವಲ್ಪ ಯಾಕೆ ಚಲೋ ಆಗ್ಯಾನ ಆತ. ನೋಡು ಸಾಲಿ ಕಲ್ತಿಲ್ಲ ಹೆಬ್ಬಟ್ಟು ಅಂದ್ರು ಕೂಡ ಅಲ್ಲಿ ಜಿಲ್ಲಾ ಪಂಚಾಯತ್ಯಾಗ ಏನಾರು ಮಾಡಿ ಕೆಲಸ ತಗೊಂಬಂದು ಎಲ್ಲ ಸ್ವಲ್ಪ ಅನುಕೂಲ ಮಾಡ್ತಾನೆ. ಉಳಿಕೆದು ನೆಂಬರ್ ಐತಲ್ಲ, ಪರಿಸ್ಥಿತಿ ಗಂಭೀರ ಆಗ್ಯಾವೇ. ನೀನು ಏನು ಗೊತ್ತ, ನಾವು ಕಣ್ಣಾರೆ ಕಂಡಿವಿದನ. ಹುಡ್ರ ನೋಡ್ರಲಿ, ಈ ಹೆಣ್ಮಗಳು ನೆಂಬರ್ ಹಾಕಳಂತ. ನೆಂಬರ ನೀನು ಮತ್ತೆ ಇಲ್ಲೋಡಿ, ಆಕಿ ನೆಂಬರ್ ಹಾಕಳಂತ. ನೀವು ಮತ್ತೆ ಆಕಿ ಮತ್ತೆ ಕೇಳ್ರಿ, ಹಂಗೈತಿ ನೋಡ್ರಿ. ಎಲ್ಲಿ ಹಾಕದ್ದಾಳಿಕ್ ನೆಂಬರ್? ಏನು ತಿಕ್ಕಂಡಿ ನೀನು? ಅಣ್ಣ ಅದು ಸುಲಭ ಅಲ್ಲ. ಅಲ್ಲಿ ನಮ್ಮಲ್ಲಿ ನಿನಗೆ ಏನು ತಿದ್ದೈತೆ? ನಿಮ್ಮ ಮನ್ಯಾಗ ಸುಮ್ಮನೆ ಹೆಣ್ಮಕ್ಳು ಮನ್ಯಾಗ ಎಲ್ಲ ಅಡುಗೆ ಮನ್ಯಾಗ ಇರ್ಬೇಕು. ಸರಿ ಬರ್ತಾರಪ್ಪ ವಜ್ರಪ್ಪಣ್ಣನ. ಹೋಲ್ ಬಿಡು, ಆಕಿ ಏನು ತಲೆ ಕೆಡ್ಸಿಂತಿದ್ದಿ? ಯಾವ್ದಾರ ಒಂದು ಒಣ ಕಿರಿಕಿರಿ ತೊಗೊಂಬರ್ತಾಳ, ತೊಗೊಂಬಂದು ಇದು ಮಾಡ್ತಾಳ. ಅದನ್ನ ಯಾವ್ದು ತಲೆ ಕೆಡ್ಸಿನಕ್ಕೆ ಹೋಗ್ಬೇಡ. ಆಕಿ ಕೈಲಿ ಏನು ಮಾಡೋಕ್ಕಾಗಲ್ಲ. ಏನ ನಾ ಬರಲ್ಲ, ನಾನು ಅದೇನೈತೆಲ್ಲ ಫೋನ್ ಮಾಡ್ತೀನಿ. ಏನು ಸುದ್ದಿ ಮಾಡೋಣ. ಆಕಿ ಆ ತಲೆ ಕೆಡ್ಸಿನಕ್ಕೆ ಹೋಗ್ಬೇಡ. ಆಕಿ ಹೋಲತ್ತೆ. ಬರ್ತ ನೋಡಿ, ನಾನು ಫೋನ್ ಮಾಡ್ತೀನಿ. ವಜ್ರಪ್ಪಣ್ಣರ, ನಾನು ಸ್ವಲ್ಪ ಮನೆ ತಕ ಹೋಗಿ ಬರ್ತೇನೆ ರೀ, ಒಂದು ಸ್ವಲ್ಪ ಕೆಲಸ ಐತಿ. ಆಯ್ತು ಹೋಯ್ ಬಾ. ಹೀರಾ, ಆ ಮಂಜುಳ ನೋಡಿ ಎಷ್ಟು ಗೊತ್ತಿಲ್ಲ ಮಾತಾಡ್ತಾಳ. ಸ್ವಲ್ಪ ರೊಕ್ಕ ಮುಖದಾಗ ಅಂಜಿಕೆನೇ ಇಲ್ಲ ನೋಡು. ನಮ್ಮ ವಜ್ರಪ್ಪನ ಮುಂದೆ ನಿಂತು ಸವಾಲು ಹಾಕೋಗಳಕ್ಕೆ ಎಷ್ಟು ದಮ್ಮಿರ್ಬೇಡಕ್ಕಿಗೆ. ನನಗೂ ಅದ ಅರ್ಥ ಆಗವಲ್ತು. ಮೊದ್ಲ ವಜ್ರಪ್ಪನ ಮುಂದೆ ಕೈ ಮುಕ್ಕಂದು ನಿಂದಿರ್ತಿದ್ಲ, ಅಂತಕೀಗ ವಜ್ರಪ್ಪಗ ಎದ್ರ ಆಕೈತ್ಯಾಳ. ಈಗ ಮುಂದೆ ಈಕೇನ ಮೆಂಬರ್ ಆದ್ಲಂದ್ರ ವಜ್ರಪ್ಪನ ಮುಂದೆ ಕಾಲ್ ಮ್ಯಾಗ ಕಾಲಕ್ಕೆ ಹೆಂಗೆ ಕುಂದಿರ್ತಾಳ ಒಡ್ಲೆ. ಆಕಿ ಕಣ್ಣು ನೋಡು, ಕಣ್ಣು ಸ್ವಲ್ಪನ ಎದ್ರಿಕೆಂಬದ ಇಲ್ಲ. ಇಡೀ ಊರ ಗಡಗಡ ನಡಗತ್ತ ವಜ್ರಪ್ಪನ ಹೆಸರು ಹೇಳಿದ್ರ. ಅಂಥದ್ರದಾಗ ಈಕೆ ವಜ್ರಪ್ಪಗ ಸವಾಲು ಮಾಡಿ ಹೊಂಟ್ಲಲ್ಲ. ಹೌದ್ಲಿ, ಆಕಿನ ಹಿಂಗೆ ಬಿಟ್ರೆ ಊರಾಗೆಲ್ಲ ಅಡ್ಡಾಡಿ ನಮ್ಮ ವಜ್ರಪ್ಪನ ನಾವು ವರ್ಚಸ್ಸಂತೂ ಹಾಳು ಮಾಡಿದ ಗ್ಯಾರಂಟಿ ಆಕಿ. ಆದ್ರೆ ಆಕೆ ಹಾಕಿ ಹೋಗಿರೋ ಸವಾಲು ಸಣ್ಣದಲ್ಲ. ನಮ್ಮ ವಜ್ರಪ್ಪನ ಏನು ಕಡಿಮೆ ಇಲ್ಲ ನೋಡ. ಆದ್ರೆ ಆಕೆ ಮಾತಾಡೋ ಗತ್ತು ಧೈರ್ಯ ನೋಡಿದ್ರ
ಊರಾಗ ಏನೋ ಚೇಂಜಸ್ ತಂದ ತರ್ತಾಳ ನೋಡಾಕಿ. ಒಂದು ಮಾತಂತ್ರ ನಿಜ, ಈ ಮಂಜುಳ ಅಷ್ಟು ಸುಲಭವಾಗಿ ಬೊಗ್ಗ ಮರ ಅಲ್ಲ. ಮರ್ಸಬೇಡ ಏ ಅಣ್ಣ ಒಂದು ಸ್ವಲ್ಪ ನಿಂದ್ರು ನಿನ್ನ ಕೂಟ ಮಾತಾಡೋದೈತಿ. ಬಸ್ಸು ಏನೋ ಎದಕ್ಕೆ ಬಂದೆ? ಅಲ್ಲೇ ಹೇಳಲ್ಲ ನಿನಗೆ 16,000 ರೂಪಾಯಿ ಪಗಾರಕ್ಕೆ ಎದಕ್ಕೆ ಉಕ್ಕಿದೆ ಅಂತ. ಹಾಂ, ಸುಮ್ಮನೆ ವಜ್ರಪ್ಪ ಮನ್ಯಾಗ ಕೆಲಸ ಮಾಡ್ಕೊಂಡು ತಿರ್ತಿದ್ದಿಲ್ಲ ಹಂಗಂತ ಇದ್ದು ಬಿಡು. ಅದಲ್ಲ ಅಣ್ಣ, ನಿನ್ನ ಕಡೆ ಒಂದು ಬೇರೆ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೆ. ಅಲ್ಲ ಮರ್ಸಮಣ್ಣ, ಆಗಲ್ಲಕ್ಕಿ ಮಂಜುಳಕ್ಕ ಮನೆಗೆ ಊರ ಹೆಣ್ಮಕ್ಳ ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ಬಂದಾಗ ಆಕಿಗೆ ನೀವು ವಜ್ರಪ್ಪಣ್ಣರು ಕರೆಕ್ಟಾಗಿ ಉತ್ತರ ಕೊಡೋದು ಬಿಟ್ಟು ಆಕಿಗೆ ಉತ್ತರ ಕೊಡಕ್ಕೆ ಆಗ್ದನ ಆಕಿಗೆ ಅವಮಾನ ಮಾಡಿದ್ರಿ ಅಂತ ಅನಿಸ್ಲಿಲ್ಲ ನಿಮಗೆ? ಅದಾನ ಆಕೆ ಅವಮಾನ ಆಗ್ಬೇಕು ನೀನು. ಆಕೆ ಹೆಣ್ಮಗಳದಾಳ. ಹಾಂ, ಹೆಣ್ಮಕ್ಳಿಗೆಲ್ಲ ಈ ಮಾತಿಗೆ ಬೆಲೆ ಕೊಟ್ಕೊಂತ ಹೋದ್ರೆ ಹೆಂಗಪ್ಪ? ನೋಡು ತಮ್ಮ, ನೀನಿನ್ನ ಸಣ್ಣ ಓದಿದ್ದೆ ರಾಜಕಾರಣದಾಗ ಇವೆಲ್ಲ ಕಾಮನ್ ಇವೆಲ್ಲ ಕಂಡೀವಿ ಇಂಥವು, ಸಾಕಷ್ಟು ಕಂಡೀವಿ ನಾವು. ಏನೂ ಮಾಡೋಕ್ಕಾಗಲ್ಲ ಆಕೆ. ಆದ್ರಕ್ಕಿ ನಿಮ್ಮ ಮಾತನ್ನ ಚಾಲೆಂಜು ಅಂತ ಸೀರಿಯಸ್ ಆಗಿ ತೊಗೊಂಡ್ರೆ ಏನು ಮಾಡ್ತೀರಿ? ದಡ್ಡ, ಚಾಲೆಂಜ್ ಹಾಕಿರೋದು ಹಾಲಿ ನೆಂಬರ ವಜ್ರಪ್ಪ 3 ಸಲ ನೆಂಬರ್ ಆಗ್ಯಾನತ್ತ. ಆತನ ಎದುರಾಕ್ಯಬೇಕಂದ್ರೆ ಸುಮ್ಮನೆ ಅನ್ಕಂಡಿ ಏನ? ನೋಡು, ವಿದ್ಯಾ ಕಡಿಮೆ ಐತೆ ಆತನ ತಾಲ್ಯ, ಬುದ್ಧಿ ಮಾತ್ರ ಭಾಳ ಚುರುಕೈತೆ. ನಾನು ನಿನಗಿಂತವಲ್ಲ ಹೇಳ್ಬೇಕನ? ಅಲ್ಲೋ 24 ತಾಸು ಅವ್ರ ಮನ್ಯಾಗ ಕೆಲಸ ಮಾಡ್ಕೊಂತ ಇದ್ದಾವ ನೀನು. ನಿನಗೆಲ್ಲ ಗೊತ್ತಿರ್ತಲ್ಲೋ ಬಸವ. ಎಲ್ಲ ಗೊತ್ತೈತಣ್ಣ, ಆದ್ರೆ ನಮ್ಮೂರ ಸಮಸ್ಯೆಗೆ ಪರಿಹಾರ ಸಿಗೋದು ಯಾವಾಗ? ಲೇ, ಇದಕ್ಕೆ ನಿನಗೆ ದಡ್ಡ ಅನ್ನೋದ. ಊರು ಉಸಾಬರಿ ಬಿಟ್ಟ ನಿನ್ನ ಮನೆಗೆ ಏನು ಬೇಕು ಅದನ್ನು ಮಾಡಿಸ್ಗ್ಯಾ. ಹಾಂ, ಇಲ್ಲದ್ದು ಊರು ಮಂದಿ ತೊಗೊಂಡು ಏನು ಮಾಡ್ತೀನಿ ನೀನು? ವಜ್ರಪ್ಪ ಹೋದ ಕಡೆ ಬಂದ ಕಡೆ ಜೈ ಅಂದ್ರೆ ಸಾಕಪ್ಪ. ಅವಾಗ ನಮಗೆ ಖರ್ಚಿಗೆನೂ ಸಿಗುತ್ತಾ? ತಿಳ್ಕಲೇ ಬಸವ, ತಿಳ್ಕೊಂಡು ವಜ್ರಪ್ಪ ನಿಂದಿರು. ಊರು ಉದ್ಧಾರ ಆದ್ರಲ್ಲ ಅಣ್ಣ ನಾವು ಉದ್ಧಾರ ಆಗೋದು. ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡ್ರ ಊರು ಯಾವಾಗ ಉದ್ಧಾರ ಆಕತಿ? ಹಿಂಗೆ ನಾವು ಮಾಡಿದ್ರ ಊರು ಉದ್ಧಾರ ಆಕೈತಂತೀಯ? ಯಾಕಾಗಲ್ಲ ನೋಡ್ ಬಾ ಅಲ್ಲಿ. ನಮ್ಮ ಊರಾಗ ಕುಡಿಯಕ್ಕೆ ನೀರಿಲ್ಲ ಅಂದ್ರನ ಊರ್ ಎಂಟ್ರಿಗೆ ಒಂದು ದೊಡ್ಡ ಕಮಾನ್ ಮಾಡ್ಸಕತ್ತಾರ. ಅದು ಆರ್ಚ್ ಅಂತಾರಲ್ಲ, ಆ ಆರ್ಚ್ ಮಾಡ್ಸಕತ್ತಾರ. ನಮ್ಮೂರು ಮಂದಿ ಅದ ನಮ್ಮ ವಜ್ರಪ್ಪನ ದೊಡ್ಡ ಸಾಧನೆ ಅಂತೇಳಿ ಫೋಟೋ ತೆಗೆದು ಸ್ಟೇಟಸ್ ಇಡಕತ್ತಾರ, ಗೊತ್ತಾ? ಮಂದಿಗೆ ನೀ ಏನಾರ ಕೆಲಸ ಮಾಡ, ಉಪಯೋಗ ಇಲ್ಲ ಅಂದ್ರೂ ಪರವಾಗಿಲ್ಲ, ನೋಡಕ್ ಮಾತ್ರ ದೊಡ್ಡ ಕಾಣ್ಬೇಕು ಅಂದಾಗ ಮಾತ್ರ ಗುರುಸ್ತಾರ ನೋಡ ಬಸವ. ಕುಡಿಯಕ ನೀರ್ ಬಿಟ್ರ ದೊಡ್ಡ ಸಾಧನೆ ಅನ್ನಗಲ್ಲ ಅದಕ್ಕ. ಅಲ್ಲ, ಹಿಂಗಾದ್ರ ನಮ್ಮೂರು ಉದ್ಧಾರ ಆಗದರ ಯಾವಾಗ ಅಣ್ಣ? ಆಗತ್ತಾ? ಸುಮ್ಮನೆ ಊರ ಸಮಸ್ಯೆ ಕೇಳ್ಕೊಂತ ಕುಂತ್ರ ಅಗ್ಗಲ್ಲ ಬಸವ. ನೀನು ಹೋಗಿ ನಿನ್ಗೆ ಎಪ್ಪ ಎಣ್ಣ ಅಂದು ಒಂದು ಕೆಲಸ ಮಾಡ್ಕ್ಯಾ. ನಿನ್ನ ಕೆಲಸ ನೀ ಮಾಡ್ಕ್ಯಾಳು, ಅಷ್ಟು ಮಾಡು ಬಸವ. ನಾ ಬರಲಾ, ಸ್ವಲ್ಪ ಕೊಪ್ಪಳಕ್ಕೆ ಹೋಗಿ ಬರ್ಬೇಕಾಯ್ತಾ? ಒಂದು ಬಿಲ್ ಬರೋದೈತಿ ಇವತ್ತು. ಅದಕ್ಕೆ ಅಲ್ಲ, ಸಾಯಂಕಾಲ ಬರೋ ಹೊತ್ನ್ಯಾಗ ಒಂದು 2 kg ಚಿಕನ್ ತೊಗೊಂಬರ್ತನ, ಊಟಕ್ಕೆ ಅಲ್ಲಿಗೆ ಬಂದ್ಬಿಡ, ತಪ್ಪಿಸ್ಬೇಡ ಬಸವ. ಯಾರು ನಿಮ್ಮ ಫ್ರೆಂಡ್ ಯಾರು ಇದ್ರಿ ಕರ್ಕೊಂಬ ಬಾಬಾ. ತಲೆ ಕೆಡ್ಸ್ಕೊಬೇಡ, ಹೋಗಿ ನೀನು. ಹಂಗಲ್ಲ ಅಣ್ಣ, ನನ್ನ ಮಾತು ಕೇಳು ಒಂದು ಸ್ವಲ್ಪ. ಬಾ ಮಂಜುಳ ಮೆಂಬರ್ ಹಾಕಳಂತ. ಹಾಂ, ನಮ್ಮ ವಜ್ರಪ್ಪ ಆಕಿ ಗಂಡನ ಕರೆದು 20,000 ಕೊಡ್ತಪ್ಪ ಅಂದ್ರೆ ಸುಮ್ಮನೆ ಸೈಡ್ ಹೋಗಿಬಿಡ್ತಾರ. ಏನು ಈ ಹುಡ್ರು ಆಕಿ ಸಂಬಂಧ ಬಿಲ್ಡಪ್ ಕೊಟ್ಕೊಂತ ಅಡ್ಯಾಡ್ತಾವ ಹಿಂದೆ. ನೀನು ಆಕೆ ಯಾವಾಗ ಆಗ್ಬೇಕು? ನೀನು ರೊಕ್ಕ ಬೇಕು, ಅದಕ್ಕೆ ಎಲೆಕ್ಷನ್ ಮಾಡಕ್ಕೆ ಹಂಗಾಗತ್ತಾನ? ರೊಕ್ಕ ಬೇಕ್ರಿ, ರೊಕ್ಕ. ಹಿಂಗಾದ್ರೆ ನಮ್ಮೂರು ಉದ್ಧಾರ ಆದಂಗೆ. ನೋಡೋಕ್ಕೂ ಚಲೋ ಅದಾಳ ಹೆಣ್ಮಗಳು, ಹಂಗಾಗಿ ಈ ಹುಡ್ರು ಗೆಲ್ತಾವಂತ ತಿಳ್ಕೊಂಡವ. ಇವಕ್ಕೇನು ಗೊತ್ತು ಊರಂದು ಉಸಾಬರಿ? ಏನು ಅನುಭವ ಐತೆ ಮತ್ತೊಂದು ಇವಕ್ಕೆ? ರೊಕ್ಕ ಇದ್ರೆ ಎಲೆಕ್ಷನ್. ಈ ಹೆಣ್ಮಗಳ ತಕ್ಕ ರೊಕ್ಕ ಎಲ್ಲಿದಾವ? ರೊಕ್ಕ ಇಲ್ಲಂದ್ರೆ ಏನೂ ಮಾಡೋಕ್ಕಾಗಲ್ಲ ಈಗಿನ ಕಾಲದಾಗ. ಎಲೆಕ್ಷನ್ನಾಗ ಮೊದಲು ಮೇನ್ ರೊಕ್ಕ ಬೇಕು. ಈ ಅಭಿಮಾನ, ಈ ಸ್ವಾಭಿಮಾನ ಇವೆಲ್ಲ ಏನೂ ನಡೆಯೋಲ್ಲ. ದುಡ್ಡಿದ್ರೆ ಮುಂದೆ ಎಲೆಕ್ಷನ್ ಕೆಲಸ. ಮರ್ಸಮ್ಮರ ಸ್ವಲ್ಪ ನಿಂತ್ಕರಿ. ಹೇಳು ಮಂಜುಳ. ನೀವೆಲ್ಲ ಅಲ್ಲಿ ಮಾತಾಡಿದ್ದು ಸರಿನಾ? ಅಲ್ಲವೇ ಆಗಲೇ ಹೇಳಿ ಕಳಿಸಿತ್ತಲ್ಲ ನಿನಗೆ. ನೋಡು ಮಂಜುಳ, ನೀನು ಎಷ್ಟಾರ ಓದಿರ್ಬೋದು, ಆದ್ರೆ ನಮ್ಮ ವಜ್ರಪ್ಪನ ಅನುಭವದ ಮುಂದೆ ನೀ ಎಲ್ಲ ಜೀರೋ. ಅವ್ರಿಗೆ ಯಾವ ಊರು ನಡೆಸೋದು ಗೊತ್ತು, ರೊಕ್ಕ ಕೊಡೋದು ಗೊತ್ತು. ನೀನು ಶಿಕ್ಷಣ ಸ್ವಚ್ಛತೆ ಅಂತ ಮಾಡೋಕೆ ಹೋದ್ರೆ ಯಾವುದೂ ನಡೀಗಿಲ್ಲ. ಅವ್ರ ಅನುಭವದ ಮುಂದೆ ನೀ ಏನು ಮಾಡಿದ್ರೆ ಆಗಲ್ಲ ನೋಡವ. ಸಾಕು ನಿಲ್ಸಿ ನಿನ್ನ ಮಾತನ್ನ. ನೀನು ನೋಡ್ತಿದ್ರ ಅಯ್ಯೋ ಪಾಪ ಅನ್ಸುತ್ತೆ. ವಯಸ್ಸಾದ್ಮೇಲೆ ಜ್ಞಾನ ಬರ್ಬೇಕಂತಾರ, ಆದ್ರೆ ನಿಮ್ಗೆ ಹಣದ ಮೇಲೆ ಮೋಹ ಜಾಸ್ತಿ ಆಗೈತಿ. ಅದೇ ಯಾಕೆ ಹೆಂಗಂತಿದಿ? ಹೌದು ಮರಿಸಮ್ಮಣ್ಣ, ಆ ವಜ್ರಪ್ಪನಿಗೆ ಶಿಕ್ಷಣ ಅಂದ್ರೆ ಏನಂತ ಗೊತ್ತಿಲ್ಲ, ಅಕ್ಷರದ ಜ್ಞಾನನೇ ಇಲ್ಲ ಅವನಿಗೆ. ಅಂಥವನು ಊರಿನ ಭವಿಷ್ಯ ಸರಿ ಮಾಡ್ತಾನಂದ್ರೆ ನಂಬ್ತೀರಾ? ಶಿಕ್ಷಣ ಅಂದ್ರೆ ಬರೀ ಓದೋದಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳಿಯೋ ವಿವೇಕ. ಆ ವಿವೇಕ ಇಲ್ದವನ್ನ ಶ್ರೇಷ್ಠ ಅಂತ ಊರೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾರಲ್ಲ, ನಾಚಿಕೆ ಬರಲ್ಲ ನಿಮ್ಗೆ? ಬೇಯ್, ಸ್ವಲ್ಪ ನೋಡ್ಕೊಂಡು ಮಾತಾಡ. ಹಿರಿಯರು ಕಿರಿಯರು ತಿಳ್ಕೊಂಡು ಮಾತಾಡ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ತೀಯ ನೀನು? ನೋಡ್ ಮರಿಸ್ವಾಮಿ, ದುಡ್ಡು ಇವತ್ತಿರುತ್ತ ನಾಳೆ ಹೋಗುತ್ತಾ.
ಶಿಕ್ಷಣ ಅನ್ನೋದು ನಾವು ಸತ್ತ ಮೇಲೇನೂ ಇರುತ್ತೆ. ನೋಡವ ನೀವೇನು ಹೇಳಿದ್ರೆ ನಾವು ಕೇಳಲ್ಲ. ನಮ್ಮ ಅದ್ರಪ್ಪ ಏನು ಹೇಳ್ತಾನ ಅದ ಫೈನಲ್ ನಮ್ಗೆ. ಅಲ್ಲ ಬೇ ಈಗ ನಿನಗೆ ಅಲ್ಲಿ ಮನೆ ಮುಂದೆ ಎಲ್ಲ ಹೇಳಿ ಕಳಿಸೈತಲ್ಲ, ಹೋಗು ನಿಂಬರಾಗಿ ಹೋಗವ ನೀ ಹೋಗು. ನಿಮ್ಮ ವಜ್ರಪ್ಪನ ಗುಣಗಾನ ಮಾಡೋದು ಬಿಟ್ಟು ಊರಿನ ಸಮಸ್ಯೆಗಳನ್ನ ನೋಡ್ರಿ. ನಿಮ್ಮ ಮನೆಗಿರೋ ಹೆಣ್ಮಕ್ಳೇ ನೀರಿನ ಸಲಾಗಿ ಎಷ್ಟು ಪರದಾಡ್ತಾರೆ ಗೊತ್ತಾ? ನೀನೇನು ಹೇಳಿದ್ರೆ ನಡೆಯಲ್ಲವೇ? ನೀನೇನೋ ಫಸ್ಟ್ ಟೈಮ್ ನಿಂತ್ಗ ನೋಡು, ಗೊತ್ತಾಗತ್ತೆ ನಿನಗೆ. ಇದು ನೀವು ಮಾತಾಡಕತ್ತಿರೋದಲ್ಲ, ಆ ವಜ್ರಪ್ಪನಿಂದ ಓಡಾಡಿ ದುಡ್ಡಿನ ರುಚಿ ನೋಡಿರಲ್ಲ ಅದು ಮಾತಾಡ್ಸಕತ್ತೈತಿ. ನೋಡ್ಬೇ ನೀನೇನು ದೊಡ್ಡ ಶೆಣಕ್ಕಾಗಿ ಮಾತಾಡಕ್ಕೆ ಹೋಗ್ಬೇಡ. ನೀ ಶೆಣಕ್ಕಿದೆಯಲ್ಲ ಮಾಡೋಗ ಆಗ ಬಂದ್ಬಿಡ್ತಾಳಾಗ 4 ಮಂದಿ ಕರ್ಕಂದ್ಲನ ಬಂದ್ಲನ. ಒಳ ತಲೆ ತಿನ್ನಕ್ಕೆ ಬರ್ಬೇಡ್ಬೇ. ಸಾಕಾಗೈತೆ ನಮ್ಗೆ ಅವನು ಯಾ ತಲೆ ತಿಂತೀಬೇ ನೀನು? ನಾನು ಕೊಡಕತ್ತಿರೋದು ಉಪದೇಶ ಅಲ್ಲ, ನಮ್ಮ ಊರಿನ ಉದ್ಧಾರ ಸಲುವಾಗಿ. ನೋಡ್ಬೇ ಎಲೆಕ್ಷನ್ ನಿಂತು ಬಿಡೋಗ. ವಜ್ರಪ್ಪಣ್ಣನ ಹೇಳೇನಲ್ಲ ನಿಂದ್ರಂತ ನಿಂದ್ರ ಹೋಗ. ಎಷ್ಟು ಹೇಳಿದ್ರು ನಾಯಿ ಬಾಳ್ ಡೊಂಕೆ. ಏಯ್ ನೀ ಯಾ ತಲೆ ತಿಂತೀಬೇ? ನೀನು ಆಂಬಳ ಹೆಣ್ಮಗಳದಿ ನೀನು. ನಮಸ್ಕಾರ, ನಾನು ಅವಿನಾಶ್ ಚವಾಣ್. ಸೊ ಇಷ್ಟೊತ್ತು ನೋಡಿದ್ದು ನೀವು ಮಂಜುಳಾ ಮೆಂಬರ್ ಎಪಿಸೋಡ್ 2. ಸೊ ಇದನ್ನು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅಂದರೆ ಲಾಸ್ಟ್ ಕಂಟಿನ್ಯೂ ಪಾರ್ಟ್ ಇದು. ಸೊ ಇದೇ ಥರ ಮುಂದೆ ಬರ್ತಾ ಕೆಲವೊಂದಿಷ್ಟು ಟ್ವಿಸ್ಟ್ಗಳೊಂದಿಗೆ ನೆಕ್ಸ್ಟ್ ಎಪಿಸೋಡ್ಗಳಿರುತ್ತೆ. ಫಸ್ಟ್ನೇ ಎಪಿಸೋಡಲ್ಲಿ ಸೊ ನಾರ್ಮಲಾಗಿ ಊರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹಿನ್ನೆಲೆ ಧ್ವನಿಯಲ್ಲಿ ಮಾಡಿದ್ದು ಆಯಿತು. ತದನಂತರ ಕಲಾವಿದರ ಮುಖಾಂತರ ಒಂದಿಷ್ಟು ಸಮಸ್ಯೆಗಳನ್ನು ಇಲ್ಲಿ ತೋರಿಸಲಾಯಿತು. ಆಮೇಲೆ ಮಂಜುಳಾ ಅನ್ನೋ ಕ್ಯಾರೆಕ್ಟರ್ದು ಎಂಟ್ರಿ, ಸೊ ಈ ಥರ ಸಿಂಪಲ್ಲಾಗಿರೋದನ್ನು ತೋರಿಸಿದ್ದಾಯಿತು. ಇದೇ ಥರ ಮುಂದೆ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಮೆಂಬರ್ಗಳಾದಂಥವ್ರು ಎಲೆಕ್ಷನ್ ಟೈಮಲ್ಲಿ ಯಾವ ಥರ ಜನರಿಗೆ ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅವರು ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 100 ಆಗಿರ್ಬೋದು, 200 ಆಗಿರ್ಬೋದು, ಅಥವಾ 500 ರೂಪಾಯಿ ಆಗಿರ್ಬೋದು. ಈ ಥರದಲ್ಲಿ ಆ ಜನರಿಗೆ ಅವರು ದುಡ್ಡು ಕೊಡ್ತಾ ಇಲ್ಲಿಂದನೇ ಅವರು ಅಟ್ರಾಕ್ಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ನಿಜ ಕೂಡ. ಸೊ 5 ವರ್ಷದಲ್ಲಿ ಸ್ಟಾರ್ಟಿಂಗ್ ಈ ಎಲೆಕ್ಷನ್ ಇದ್ದಾಗ ಇರುವಂಥ ಕಾಳಜಿ ಮತ್ತು ಎಲೆಕ್ಷನ್ ಆಗಿ ಸ್ವಲ್ಪ ದಿನ ಇರ್ತಕ್ಕಂಥ ಕಾಳಜಿ, ಕೊನೆ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೂ ಅದು ಯಾವುದೇ ರೀತಿಯೂ ಬರಲ್ಲ. ಸೊ ಇವಾಗ ಎಲೆಕ್ಷನ್ ಹತ್ತತ್ರ ಬರ್ತಿದ್ದಂಗೆ ಸೊ ಜನರಿಗೆ, ಅದರಲ್ಲೂ ಕೂಡ ವಯಸ್ಸಾದವರಿಗೆ ಯಾವ ರೀತಿ ಎಲ್ಲ ದುಡ್ಡಿನ ಆಮಿಷ ತೋರಿಸಿ, ಆಮೇಲೆ ಅವ್ರ ಕಷ್ಟಗಳಿಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳಿ ಸೊ ಅವ್ರನ್ನ ಯಾವ ಥರ ಮರಳು ಮಾಡ್ತಾರೆ. ಮತ್ತು ಈ ಒಳ್ಳೆಯ ಅಭ್ಯರ್ಥಿ ಬಂದವರು, ಅಂದರೆ ಎಜುಕೇಟೆಡ್ಗಳಾಗಿ ಬಂದವರು, ನಾವೇನೋ ಇಂಪ್ರೂವ್ ಮಾಡ್ತೀವಿ ಅನ್ನೋದನ್ನು ಬಂದವರು, ಸೊ ಅವರೆಲ್ಲ ಚಿಕ್ಕ ಹುಡುಗರು ಅಥವಾ ಹೆಣ್ಣುಮಕ್ಕಳು ಅನ್ನೋ ಒಂದು ವಿಷಯನ ಇಟ್ಕೊಂಡು ಅವರನ್ನು ಒಂದಿಷ್ಟು ಕೀಳರಿಮೆಯಾಗಿ ನೋಡುವಂಥದ್ದಾಗಲಿ, ಆ ಥರದನ್ನೆಲ್ಲ ನಾವು ಇದರಲ್ಲಿ ನೆಕ್ಸ್ಟ್ ಬರುವಂಥ ಎಪಿಸೋಡ್ಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಇನ್ನೊಂದು ವಿಷಯ, ಸೊ ಇನ್ನು ಮುಂದೆ ಅಂದರೆ ಇವಾಗ ನೆಕ್ಸ್ಟ್ ಬರುವಂಥ ಶುಕ್ರವಾರದಿಂದ ಆ ಎಪಿಸೋಡ್ಗಳು ಪ್ರತಿ ಶುಕ್ರವಾರ ಬರುತ್ತೆ. ಸೊ ಇವಾಗ ಒಂದು 3 ಎಪಿಸೋಡ್, ಅಂದರೆ ಇದರಲ್ಲಿ ಏನಂತ ಟ್ವಿಸ್ಟ್ ಆಗಲಿ ಅಥವಾ ಆ ಥರದ್ದು ಏನೋ ಒಂದು ಮೇನ್ ಫೋರ್ಸಾಗಿ ತೋರಿಸುವಂಥದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಸಿಂಪಲ್ಲಾಗಿ ಒಂದು ಕತೆ ಯಾವ ಥರ ಸ್ಟಾರ್ಟ್ ಆಗುತ್ತೋ ಆ ಥರ ಕತೆ ಸ್ಟಾರ್ಟ್ ಆಗೋದಕ್ಕೆ ಸೊ ಈ 3 ಎಪಿಸೋಡ್ಗಳನ್ನು ನಾವು ಮೇಲೆ ಬಿಡ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ಶುಕ್ರವಾರ ಮತ್ತು ಬೆಳಗ್ಗೆ 7 ಗಂಟೆಗೆ 3ನೇ ಎಪಿಸೋಡ್ ಬರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ, ಆಮೇಲೆ ಒಂದಿಷ್ಟು ಜನ ಮೆಸೆಂಜರಲ್ಲಾಗ್ಬೋದು ಮತ್ತು ಕಮೆಂಟಲ್ಲಾಗಿರ್ಬೋದು, ಫೇಸ್ಬುಕ್ಕು ಮತ್ತು ಇನ್ಸ್ಟಾದಲ್ಲಿ ಅಲ್ಲಿರುವಂತಹ ಅವ್ರ ಊರುಗಳನ್ನ ಒಂದಿಷ್ಟು ಜನ ಸಮಸ್ಯೆನ ನಮಗೆ ಕಮೆಂಟ್ ಮುಖಾಂತರ ಮತ್ತು ಮೆಸೆಂಜರ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ನೋಡೋಣ, ಅಂತಹ ಘಟನೆಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಎಪಿಸೋಡ್ ಇವಾಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಮುಂದಿನ ವಾರ ಅಂದರೆ ಇದೇ ವಾರದಲ್ಲಿ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ, ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಬರುತ್ತೆ. ತದನಂತರ ಪ್ರತಿ ಶುಕ್ರವಾರ ಒಂದೊಂದು ಎಪಿಸೋಡ್ ಬರ್ತಾ ಹೋಗುತ್ತೆ. ಸೊ ಎಷ್ಟು ಎಪಿಸೋಡ್ ಅಂತ ನಾನಿಲ್ಲಿ ಹೇಳಲ್ಲ. ಎಲೆಕ್ಷನ್ ಕಮಿಷನ್ ಇನ್ನೂ ಎಲೆಕ್ಷನ್ ಡೇಟನ್ನು ಸೊ ಅನೌನ್ಸ್ ಮಾಡಬೇಕಾಗಿದೆ. ಸೊ ಅವ್ರು ಇನ್ನೂ ಮಾಡಿಲ್ಲ. ಸೊ ಆ ಎಲೆಕ್ಷನ್ ಡೇಟ್ ಬರೋವರೆಗೂ ಕೂಡ ಈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ, ಅಂದರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಎಪಿಸೋಡ್ಸು ಬರ್ತಾನೆ ಇರುತ್ತೆ. ಇಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ, ಜನರಿಗೂ ತಿಳಿಸಿ ಅಂತ ಹೇಳ್ತಾ, ಮತ್ತು ಇದೇ ಥರ ಇವಾಗ ನೀವೇನು ಮೆಸೆಂಜರಲ್ಲಾಗಿರ್ಬೋದು, ಒಂದಿಷ್ಟು ಜನ ಫೇಸ್ಬುಕ್ ಕಮೆಂಟ್ಸಲ್ಲಾಗಿರ್ಬೋದು, ಯಾವ ರೀತಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕಳಿಸಿದ್ದೀರೋ ಸೊ ಅದೇ ಥರ ಕಳಿಸ್ತಾ ಇರಿ. ಸೊ ಅದರಲ್ಲಿ ಒಂದನ್ನಾದರೂ ನಾವು ತೋರಿಸ್ತೀವಿ. ಮತ್ತು ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿರೋದ್ರಲ್ಲಿ ನಾವು ಆಲ್ರೆಡಿ ಆ ಥರದ್ದನ್ನು ಶೂಟ್ ಮಾಡಿದ್ದೀವಿ ಕೂಡ. ಸೊ ಹಾಗಾಗಿ ಅವುಗಳು ಮುಂದೆ ಬರುವಂಥ ಎಪಿಸೋಡ್ಗಳಲ್ಲಿ ನೀವೇನು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀರೋ ಸೊ
ಫೇಸ್ಬುಕ್ಕಲ್ಲಾಗ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು. ಆ ಥರದ ಸಮಸ್ಯೆಗಳನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಇನ್ನೂ ಯಾವುದಾದ್ರೂ ಹೊಸ ಸಮಸ್ಯೆಗಳು ಇರುವಂಥದ್ದು ನಮ್ಮ ಕಾಮೆಂಟಲ್ಲಾಗಿರ್ಬೋದು ಅಥವಾ ಮೆಸೆಂಜರಲ್ಲಿ ನೀವು ಆಲ್ರೆಡಿ ಕಳಿಸಿರೋ ಹಾಗೆ ಇನ್ನೂ ಏನಾದರೂ ಹೊಸ ಸಮಸ್ಯೆಗಳನ್ನು ಅಥವಾ ನಮಗೆ ಗೊತ್ತಿಲ್ಲದಂಥದ್ದನ್ನು ನೀವೇನಾದರೂ ನಮಗೆ ಕಳಿಸಿದರೆ ಸೊ ಖಂಡಿತ ನಾವು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಎಫರ್ಟ್ ಹಾಕಿ ಸೊ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ 3ನೇ ಎಪಿಸೋಡ್ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಬರುತ್ತೆ. ಹಾಗೆ ನಮ್ಮ ಸ್ಮಾರ್ಟ್ ಮೂವೀಸ್ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾದಲ್ಲಿ ರೀಲ್ಸ್ ಮುಖಾಂತರ ಮತ್ತು ಫೇಸ್ಬುಕ್ಕಲ್ಲಿ 3 ನಿಮಿಷದ್ದು ಪಾರ್ಟ್ ವೈಸ್ ಸೀನ್ ವೈಸ್ ಹಾಗೆ ಸೊ ಅಲ್ಲಿನೂ ಕೂಡ ಡೈಲಿ ಒಂದಿನ ಬಿಟ್ಟು ಒಂದಿನದಂಗೆ ಎಪಿಸೋಡ್ಸ್ಗಳು ಅಲ್ಲಿನೂ ಕೂಡ ಬರ್ತಾ ಇರುತ್ತೆ. ಸೊ ಅಲ್ಲಿ ಜಾಸ್ತಿ ಜನ ನೋಡ್ತಾ ಇದ್ದೀರಿ. ಸೊ ಅಲ್ಲಿ ನೋಡಿದ್ರು ಸೊ ನಮ್ಮ ಕಲಾವಿದರು, ನಮ್ಮ ಶಾರ್ಟ್ ಫಿಲಮ್ಸ್